ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಈ ಮುಂಜಾನೆಯ ದೇವರ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಿಮ್ಮನ್ನು ಆಹ್ವಾನಿಸ್ತೇವೆ. ಪವಿತ್ರ ಯೇಸು ಸಭೆ ಎಂಬ ಪರ್ವ ಮುಖಾಂತರವಾಗಿ ಅನುದಿನದ ಆಹಾರ, ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಆಶೀರ್ವಾದ, ಲೌಕಿಕವಾದ ಜೀವನದಲ್ಲಿ ಆಶೀರ್ವಾದ ನಾವು ಪಡೆದುಕೊಳ್ಳಬೇಕಾದ್ರೆ ಈ ಮುಂಜಾನೆಯಲ್ಲಿ ದೇವರ ವಾಕ್ಯಕ್ಕೆ ನಾವು ಪ್ರಥಮವನ್ನು ಕೊಡುವಾಗ, ನಮ್ಮನ್ನು ಅರ್ಪಿಸಿಕೊಡುವಾಗ ಯೇಸು ಕ್ರಿಸ್ತರು ನಮ್ಮನ್ನು ಆಶೀರ್ವಾದ ಮಾಡುವ ಜೀವಂತ ದೇವರಾಗಿದ್ದಾರೆ. ಅದರ ನಿಮಿತ್ತವಾಗಿ ಈ ವಾಕ್ಯನ ಓದಲು ನಾವು ನಿಮ್ಮನ್ನು ಆಹ್ವಾನಿಸ್ತೇವೆ. ಈ ವಾಕ್ಯವನ್ನು ಓದುವಾಗ ನೀವು ಸಹ ಈ ವಾಕ್ಯವನ್ನು ಓದಿ ಅದನ್ನು ಅಳವಡಿಸಿಕೊಳ್ಳುವ ರೀತಿಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಇಂದಿನ ಧ್ಯಾನಕ್ಕೋಸ್ಕರವಾಗಿ ಈ ವಾಕ್ಯವು ರೋಮರ್ ಬರೆದ ಪುಸ್ತಕದಲ್ಲಿ 9ನೇ ಅಧ್ಯಾಯ ವಾಕ್ಯ 13ರಿಂದ 18ರವರೆಗೆ. ಯಾಕೋಬನು ಪ್ರೀತಿಸಿದನು, ಏಷಾವನನ್ನು ದ್ವೇಷಿಸಿದನು ಎಂದು ಬರೆದಿದೆ. ಹಾಗಾದರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟೋ? ಎಂದಿಗೂ ಇಲ್ಲ. ಯಾವನ ಮೇಲೆ ತನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನಗೆ ಕನಿಕರ ಅವನು ಉಂಟೋ ಕನಿಕರಿಸುವೆನು ಎಂದು ದೇವರು ಮೋಸೆಗೆ ಹೇಳುತ್ತಾನಷ್ಟೇ. ಆದ್ದರಿಂದ ದೇವರ ದಯೆ ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸಿದಿಂದಾಗಲಿ ದೊರೆಯದೆ, ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ದೇವರು ಫಾರೋಹನನ್ನು ಕುರಿತು, ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದೆಲ್ಲ ಪ್ರಖ್ಯಾತ ಪಡಿಸಬೇಕೆಂದು ಉದ್ದೇಶದಿಂದಲೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆಂದು ಹೇಳಿದ್ದಾನೆಂಬುದಾಗಿ ಶಾಸ್ತ್ರೋಕ್ತಿ ಉಂಟು. ಯಾರನ್ನು ಕರುಣಿಸಿದರು, ಯಾರನ್ನು ಕಠಿಣಪಡಿಸಿದರು, ಅವೆಲ್ಲವೂ ಆತನ ಇಷ್ಟಾನುಸಾರವಾಗಿ ಇದೆ ಎಂಬುದನ್ನು ಇದರಿಂದ ತೋರಿ ಬರುತ್ತದೆ. ಕ್ರಿಸ್ತನಲ್ಲಿ ಆತ್ಮೀಯ ಬಂಧುಗಳೇ, ಇಂದಿನ ವಾಕ್ಯದಲ್ಲಿ ನೋಡಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ, ಆಶೀರ್ವಾದ ಮಾಡಬೇಕಾದದ್ದು ದೇವರ ಚಿತ್ತ. ವಾಕ್ಯವನ್ನು ನೋಡ್ಬೇಕಾದ್ರೆ ನಾವು ಪ್ರಾರ್ಥಿಸೋದ್ರಿಂದಾಗ್ಲಿ ಅಥವಾ ನಾವು ಪ್ರಯಾಸ ಪಡುವುದರಿಂದಾಗ್ಲಿ ಅಲ್ಲ, ದೇವರು ಕರುಣಿಸಿದ್ರಿಂದಲೇ ನಾವು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ ಎಂಬುದಾಗಿ ನೋಡ್ತೇವೆ. ಹೌದು ಇಷ್ಟರಲ್ಲಿ ಬಂಧುಗಳೇ, ಇಂದಿನ ದಿನದಲ್ಲಿ ನಾವು ನಮ್ಮ ಜೀವನದಲ್ಲಿ ನಾನಾ ವಿಧದಲ್ಲಿ ನಾವು ಪ್ರಯಾಸ ಪಡಬಹುದು, ನಾನಾ ವಿಧದಲ್ಲಿ ನಾವು ವಿಫಲರಾಗಬಹುದು. ಆದ್ರೆ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿರ್ತೀವಿ, ಅದರ ನಂಬಿಕೆ, ಅಯ್ಯ ನಾವು ಪ್ರಾರ್ಥನೆ ಮಾಡಿ ನಮ್ಮ ಆಸೆ ಆಕಾಂಕ್ಷೆಗಳು ನೆರವೇರಲಿಲ್ವಲ್ಲ. ಈ 25ನೇ ಇಸ್ವಿಯಲ್ಲಿ ನಾವು ಪ್ರಾರಂಭದಿಂದಲೂ ನಾನಾ ಕಾರ್ಯಗಳಿಗೋಸ್ಕರವಾಗಿ ಪ್ರಯಾಸ ಪಟ್ಟು ನಾನಾ ವಿಧದಲ್ಲಿ ನಮ್ಮ ಅನೇಕ ಪ್ರಯತ್ನಗಳನ್ನು ದೇವರ ಪಾದದಲ್ಲಿ ಇಟ್ಟಿದರೂ ನಮಗೆ ಲಭಿಸಲಿಲ್ಲವ ಎಂಬುದಾಗಿ ಮಾನಸಿಕವಾಗಿ ಕ್ಲೇಶಗೊಳ್ಳದಂತೆ ಅದೇ ದೇವರ ಚಿತ್ತದಂತಾಗ್ಲಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಪ್ರಾರ್ಥಿಸೋದ್ರಿಂದ ಆಗ್ಲಿ ಅಥವಾ ಅನೇಕ ಪ್ರಯತ್ನದಿಂದಾಗಲಿ ಅಲ್ಲದೆ ದೇವರು ಕರುಣಿಸುವುದರಿಂದಲೇ ದೊರಕುವುದೆಂಬುದಾಗಿ ನೋಡುವ ಹಾಗೆ ಆ ದೇವರ ಕರುಣೆಗೆ ನಾವು ಪಾತ್ರರಾಗುವಂತೆ ನಮ್ಮ ಕುಟುಂಬವನ್ನು, ನಮ್ಮ ಎಲ್ಲ ಪ್ರಯಾಸವನ್ನು, ನಮ್ಮ ಕುಟುಂಬದ ಎಲ್ಲ ದುಡಿಮೆಯ ಪ್ರಯಾಸವನ್ನು ಆಶೀರ್ವಾದ ಮಾಡುವಂತೆ ಪ್ರಾರ್ಥಿಸುವಾಗ, ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯವನ್ನು, ಸಮಾಧಾನ ಇಲ್ಲದವರಿಗೆ ಸಮಾಧಾನವನ್ನು, ಕುಟುಂಬದಲ್ಲಿ ಜಿಗುಪ್ಸೆ ಉಳ್ಳವರಿಗೆ ದೇವರ ಸಮಾಧಾನ ಪ್ರಭುವಾಗಿ ಬಂದ ಯೇಸು ಕ್ರಿಸ್ತರ ಸಮಾಧಾನವನ್ನು ಪಡೆದುಕೊಳ್ಳುವಂತೆ ವಾಕ್ಯದಲ್ಲಿ ನಾವು ಮಗ್ನರಾಗಿದ್ದು, ವಾಕ್ಯವನ್ನು ಹಿಂಬಾಲಿಸುವರಾಗಿದ್ದು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವ ಒಳ್ಳೆಯ ತಂದೆಯೇ, ಈ ವಾಕ್ಯದಲ್ಲಿ ಯಾರೆಲ್ಲ ಧ್ಯಾನಕ್ಕೆ ತಮ್ಮನ್ನು ಒಪ್ಪಿಸಿಕೊಡ್ತಾರೋ ಅವರೆಲ್ಲರನ್ನು ಆಶೀರ್ವದಿಸಬೇಕಾಗಿ, ಅವರ ಚಿತ್ತದಂತಲ್ಲ ನಿಮ್ಮ ನಾಮ ಮಹಿಮೆ ಹೊಂದತಕ್ಕದಾಗಿ, ನಿಮ್ಮ ನಾಮ ಘನ ಹೊಂದತಕ್ಕದಾಗಿ ಒಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸಿಕೊಡಬೇಕಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಆಶೀರ್ವಾದವನ್ನು ಹೊಂದುತ್ತೇವೆ ಒಳ್ಳೆಯ ತಂದೆಯೇ, ಆಮೇಲೆ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳರೆ, ಆಶೀರ್ವಾದ ಹೊಂದುವಂತೆ ದೇವರ ನಮಗೆ ಕೃಪೆ ತೋರಲಿ. ಆಮೇಲೆ.